ಎಜೆ ನ್ಯೂಸ್ಗೆ ಸ್ವಾಗತ. ನಿನಗೆ ದಮ್ಮು ತಾಕತ್ ಇದ್ರೆ ಶಾಸಕ ಸ್ಥಾನಕ್ಕೆ ನೀನು ರಾಜೀನಾಮೆ ಕೊಡು. ನಾನು ರಾಜೀನಾಮೆ ಕೊಡ್ತೀನಿ. ಉಪ ಚುನಾವಣೆಗೆ ಹೋಗೋಣ ಎಂದು ವಿಜೇಂದ್ರಗೆ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಶಾಸಕ ಬಸನಗೌಡ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯತ್ನಾಳ್, ನಾನು ಕೇವಲ ಭಗವದ್ ಧ್ವಜದ ಮೇಲೆ ಗೆಲ್ತೀನಿ. ನನಗೆ 1000 ಓಟು ಬೇಡ. ವಿಜೇಂದ್ರ ತಾಕತ್ತಿದೆಯಾ? ನಾನು ಚುನಾವಣೆಗೆ ರೆಡಿ ಎಂದಿದ್ದಾರೆ ಯತ್ನಾಳ್. ಹಂದಿ ಕಡೆ ಮಾತನಾಡಿಸಬೇಡ, ಪರೋಕ್ಷವಾಗಿ ರೇಣುಕಾಚಾರ್ಯರಿಗೆ ಹಂದಿ ಎಂದಿದ್ದಾರೆ ಯತ್ನಾಳ್. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೀ ಭಗವದ್ ಜಂಡ ಮ್ಯಾಗ ನಾ ಆರಿಸ್ಬರ್ತೀನಿ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿ, 1000 ಓಟ ನನಗೆ ಬೇಕಾಗಿ. ಹಾಂ, ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ, ನಾನು BJPಯಿಂದ ಗೆದ್ದಿದ್ದೀನಿ, ತಾಕತ್ತಿದ್ರೆ ನಮಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.